ಕ್ರಿಮಿನಲ್ ಪೊಲೀಸ್. ಪುರಿ ಜಗನ್ನಾಥ್. ವಾರ್ ಝೋನ್. ನಮಸ್ಕಾರ ಫ್ರೆಂಡ್ಸ್, ನಾವು ಇವತ್ತು ಮಾತಾಡ್ತಿರೋದು ರವಿ ತೇಜ ಅವರ ಮಾಸ್ ಜಾತ್ರಾ ಮೂವಿ ಬಗ್ಗೆ. ಮಾಸ್ ಜಾತ್ರಾ ಮೂವಿ 2025ರ ಭಾರತೀಯ ತೆಲುಗು ಭಾಷೆಯ ಆಕ್ಷನ್ ಹಾಸ್ಯ ಚಲನಚಿತ್ರವಾಗಿದ್ದು, ಭಾನು ಭೋಗವರಪು ಅವರ ನಿರ್ದೇಶನದ ಚೊಚ್ಚಲ ನಿರ್ದೇಶನದಲ್ಲಿ ಬರೆದು ನಿರ್ದೇಶಿಸಲಾಗಿದೆ. ಚಲನಚಿತ್ರದಲ್ಲಿ ರವಿತೇಜ ಮತ್ತು ಶ್ರೀಲೀಲಾ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದನ್ನು ಸಿತಾರಾ ಎಂಟರ್ಟೈನ್ಮೆಂಟ್ಸ್, ಫಾರ್ಚೂನ್ 4 ಸಿನಿಮಾಸ್ ಮತ್ತು ಶ್ರೀಕರ್ ಸ್ಟುಡಿಯೋಸ್ ಜಂಟಿಯಾಗಿ ನಿರ್ಮಿಸಿದ್ದಾರೆ. ತಾಂತ್ರಿಕ ತಂಡದಲ್ಲಿ ಸಂಗೀತ ಸಂಯೋಜಕ ಭೀಮ್ ಸಿಸಿರೋಲಿಯೋ ಅವರು ಈ ಒಂದು ಮೂವಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಒಂದು ಚಲನಚಿತ್ರವು 31 ಅಕ್ಟೋಬರ್ 2025ರಂದು ಥಿಯೇಟರ್ಗಳಲ್ಲಿ ಬಿಡುಗಡೆಯಾಯಿತು ಮತ್ತು ವಿಮರ್ಶಕರಿಂದ ನಕಾರಾತ್ಮಕ ವಿಮರ್ಶೆಗಳನ್ನು ಪಡೆಯಿತು. ಈ ಒಂದು ಚಲನಚಿತ್ರದ ಚಿತ್ರೀಕರಣದ ಬಗ್ಗೆ ನಾವು ನೋಡೋದಾದರೆ, ಔಪಚಾರಿಕ ಪೂಜೆ ನಂತರ ಮೇನ್ ಫೋಟೋಗ್ರಫಿಯನ್ನು 11 ಜೂನ್ 2024ರಂದು ಹೈದರಾಬಾದ್ನಲ್ಲಿ ಚಿತ್ರತಂಡ ಮತ್ತು ಪಾತ್ರವರ್ಗದ ಸಮ್ಮುಖದಲ್ಲಿ ಪ್ರಾರಂಭವಾಯಿತು. ಮಧ್ಯದಲ್ಲಿ ಚಿತ್ರೀಕರಣದ ಸಮಯದಲ್ಲಿ ರವಿತೇಜ ಅವರ ಬಲಗೈಗೆ ಗಾಯವಾಗಿತ್ತು ಮತ್ತು ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಾಯಿತು. ನಂತರ 1 ವಾರ ವಿಶ್ರಾಂತಿ ಪಡೆಯಬೇಕಾಯಿತು. ಈ ಒಂದು ಚಲನಚಿತ್ರದ ಹೋಮ್ ಮೀಡಿಯಾ ಅಥವಾ ರೈಟ್ಸ್ಗಳ ಬಗ್ಗೆ ನೋಡುವುದಾದರೆ, ನೆಟ್ಫ್ಲಿಕ್ಸ್ ಮಾಸ್ ಜಾತ್ರಾ ಚಿತ್ರದ ನಂತರ ಡಿಜಿಟಲ್ ಸ್ಟ್ರೀಮಿಂಗ್ ಹಕ್ಕುಗಳನ್ನು ಪಡೆದುಕೊಂಡಿದೆ. ಈ ಒಂದು ಚಲನಚಿತ್ರವು ಥಿಯೇಟ್ರಿಕಲ್ ಬಿಡುಗಡೆಯಾದ ಸರಿಸುಮಾರು 4 ವಾರಗಳ ನಂತರ ನವೆಂಬರ್ 28, 2025ರಂದು OTTಗೆ ಬಿಡುಗಡೆಯಾಗಲಿದೆ. ಇದು ತೆಲುಗು, ತಮಿಳು, ಕನ್ನಡ ಮತ್ತು ಮಲಯಾಳಂ ಭಾಷೆಗಳಲ್ಲಿ ಸ್ಟ್ರೀಮ್ ಆಗಲಿದೆ. ಈ ಒಂದು ಚಲನಚಿತ್ರವು ತನ್ನ ಆರಂಭಿಕ ಥಿಯೇಟ್ರಿಕಲ್ ಪ್ರದರ್ಶನವನ್ನು ಪೂರ್ಣಗೊಳಿಸಿದ ಸ್ವಲ್ಪ ಸಮಯದ ನಂತರ ನವೆಂಬರ್ 2025ರ ಕೊನೆಗೆ ನೆಟ್ಫ್ಲಿಕ್ಸ್ ಈ ಒಂದು ಘೋಷಣೆಯನ್ನು ಮಾಡಿತು. ಸೊ ಇದಾಗಿತ್ತು ರವಿತೇಜ ಅವರ ಮಾಸ್ ಜಾತ್ರಾ ಮೂವಿ ಬಗ್ಗೆ ಮಾಹಿತಿ. ಯಾರೆಲ್ಲ ಈ ಮೂವಿನ ನೋಡಿದ್ದೀರಾ, ಮೂವಿ ಹೇಗನ್ನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ. ಯಾರೆಲ್ಲ ಈ ಚಾನಲ್ಗೆ ಹೊಸದಾಗಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.